पुनीत राजकुमार के जन्मदिन बीदर शहर के कन्नड़ भवन में कर्नाटक रक्षणा वेदिके द्वारा बहुत ही धूमधाम से मनाया गया। इस मौके पर पत्रकारों और साहित्यकारों को सम्मान किया गया। इस मौके पर वेदिके के राज्य अध्यक्ष एच सुरेश और जिला अध्यक्ष अविनाश बुदेरकर मीडिया से बात की। कैमरामैन पपुराज का कवरेज। कर्नाटक रक्षणा वेदिके कावಲು ಪಡೆ राज्य समिति ಮತ್ತು ನಮ್ಮ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಕರ್ನಾಟಕ ಸಾಹಿತ್ಯ ಭವನ ಈ ಒಂದು ಸುಂದರ ವೇದಿಕೆಯಲ್ಲಿ ಇವತ್ತು ಕನ್ನಡಿಗರ ಆರಾಧ್ಯ ದೈವ, ಕನ್ನಡಿಗರ ಕಣ್ಮಣಿ, ಹೊರನಟ, ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು 49ನೇ ಜನ್ಮದಿನಾಚರಣೆಯನ್ನು ನಮ್ಮ ವೇದಿಕೆ ಕಡೆಯಿಂದ ಹಲವಾರು ಗಣ್ಯಮಾನ್ಯರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವಿನಾಶ್ ಬುದಾರ್ಕರ್ ಅವರ ಕುಟುಂಬ ಮತ್ತು ನಮ್ಮ ಉಪಾಧ್ಯಕ್ಷರು ಇದೇ ಸಂದರ್ಭದಲ್ಲಿ ಸ್ಟೀಫನ್ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಇವತ್ತೊಂದು ಕನ್ನಡ ಸುಂದರ ಭವನದಲ್ಲಿ ಏನಿವತ್ತು ನಮ್ಮ ಗಡಿನಾಡ ಜಿಲ್ಲೆ ಇವತ್ತು ಬೀದರ್ನಲ್ಲಿ ಕನ್ನಡದ ಒಂದು ಕಂಪು ವಾತಾವರಣ ಇಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ. ಪ್ರಥಮ ಬಾರಿಗೆ ನಾನು ಬೀದರ್ ಜಿಲ್ಲೆಗೆ ಬಂದಿರೋದು. ಇವತ್ತು ಹಲವಾರು ಕನ್ನಡ ಪರ ಹೋರಾಟಗಾರರು, ನಾಯಕರು, ಹಿರಿಯರೆಲ್ಲ ಬಂದು ಈ ವೇದಿಕೆಯನ್ನು ಹಂಚ್ಕೊಂಡು, ಅದರಲ್ಲೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರಶಸ್ತಿ ಒಂದು ಪ್ರದಾನವನ್ನು ಅನೇಕ ಗಣ್ಯಮಾನ್ಯರಿಗೆ, ಅಂದರೆ ವಿವಿಧ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಲವಾರು ಗಣ್ಯಮಾನ್ಯರಿಗೆ ನಮ್ಮ ಜಿಲ್ಲಾ ಘಟಕ ವತಿಯಿಂದ ಇವತ್ತು ಸನ್ಮಾನ ಆಗಿದೆ. ನಿಜಕ್ಕೂ ಇವತ್ತು ಒಂದು ಸ್ಫೂರ್ತಿ ದಿನ. ಯಾಕಂತೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರು ಯುವಕರಿಗೆಲ್ಲ, ಇಡೀ ಕರ್ನಾಟಕದ ಯುವಕರಿಗೆ ಅವ್ರದ್ದು ಒಂದು ಸ್ಫೂರ್ತಿ, ಅವರ ಒಂದು ಸ್ಫೂರ್ತಿ ದಿನ. ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಇಡೀ ನಮ್ಮ ತಂಡ, ಯುವಕರ ತಂಡ ಇವತ್ತು ಹಲವಾರು ಸಾಧಕರಿಗೆ ಸನ್ಮಾನ ಮಾಡಿ ಇವತ್ತೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿರೋದು ನನಗೆ ಭಾಳ ಸಂತೋಷ ಆಗಿದೆ. ಹಾಗೆ ಬೀದರ್ ಜಿಲ್ಲೆ ಇವತ್ತು ಗಡಿನಾಡ ಒಂದು ಪ್ರದೇಶ. ನಾನು ಇಲ್ಲಿ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಕರವೇ ಕಾವಲು ಪಡೆ ರಾಜ್ಯಾಧ್ಯಕ್ಷನಾಗಿ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದು ಒಗ್ಗಟ್ಟಾಗಬೇಕು ಅಂತೇಳಿ ಒಂದು ಕರೆ ಕೊಡ್ತೀನಿ. ಯಾಕಂತೇಳಿದರೆ ನಮ್ಮಲ್ಲಿ ಯಾವುದೇ ಬಂಧುಗಳೇ, ಕನ್ನಡದ ನೆಲದವರಾದ ನಾವು ಕನ್ನಡದ ಕುಲದವರು ಹೌದು. ಕನ್ನಡವೇ ನಮ್ಮ ಆಡು ಭಾಷೆ, ಆಡಳಿತ ಭಾಷೆ, ಹೋರಾಟದ ಭಾಷೆ, ವಿಶ್ವ ಭಾಷೆ, ಏಕತೆ, ಸಾರ್ವಭೌಮತೆ ಭಾಷೆ ಆಗಿದೆ. ಈಗ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಕೊಡಿಸ್ಕೊಂಡು ಕೋವಿಡ್ದಂಥ ಸಂಕಷ್ಟದಲ್ಲಿ ಸರ್ಕಾರಕ್ಕೆ ಸಹಾಯ ಮಾಡಿರ್ತಕ್ಕಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ 49ನೇ ಜನ್ಮ ದಿನಾಚರಣೆಯನ್ನು ನಮ್ಮ ಅವಿನಾಶ್ ಬುದೇರಕರ್ ಅವರು ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಅವರ ಹೆಸರು ಉಳಿಬೇಕು, ಸದಾ ಚಿರಋಣಿ ಆಗಿರಬೇಕು. ಅವರ ನೆನಪಿನಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಸಾಹಿತಿಗಳಿಗೆ, ಸಾಂಸ್ಕೃತಿಕ ಕಲಾವಿದರಿಗೆ, ಶಿಕ್ಷಕರಿಗೆ, ಹೋರಾಟಗಾರರಿಗೆ, ಮಾಧ್ಯಮ ಮಿತ್ರರಿಗೆ ಗುರುತಿಸಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲದೇ ದೂರದಿಂದ ರಾಜ್ಯಾಧ್ಯಕ್ಷರು ಸುರೇಶ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕನ್ನಡದ ಪರ ಕಳಕಳಿ, ಕಾಳಜಿ ಇದ್ದಿದ್ದರಿಂದ ಈ ಗಡಿನಾಡಿನಲ್ಲಿ ಕನ್ನಡವನ್ನು ಕಟ್ಟಬೇಕು, ಬೆಳೆಸಬೇಕು, ಇಲ್ಲಿನ ಸಮಸ್ಯೆಗಳನ್ನು ಸರ್ಕಾರ ಗಮನಕ್ಕೆ ತಂದು ಅಭಿವೃದ್ಧಿಯತ್ತ ಸಾಗಿಸಬೇಕು ಅನ್ನುವಂಥ ಉದ್ದೇಶದಿಂದ ದೂರದಿಂದ ಬೆಂಗಳೂರಿನಿಂದ ಬಂದು ಅವಿನಾಶ್ ಅವರ ಒಂದು ಕೈ ಜೋಡಿಸಿದ್ದಾರೆ. ಅವರಿಗೆ ಒಂದು ಶಕ್ತಿಯನ್ನು ನೀಡಿದ್ದಾರೆ. ಸದಾ ಕನ್ನಡ ಪರ ಸಂಘಟನೆಗಳು ಅವರು ಹೇಳಿದಾಗೆ ಒಕ್ಕಟ್ಟಾಗಿರಬೇಕು, ನಾಡಿನ ಸಮಸ್ಯೆನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಶ್ರಮಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಈಗ ಇಲ್ಲಿ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ವಂದಿಸ್ತಾ ನಾನು ಸುಬ್ಬಣ್ಣ ಕರಕನಳ್ಳಿ.